2025ರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತರಿಗೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ಪಂಚಮಸಾಲಿ ಸಮಾಜದ ಜಿಲ್ಲಾಧ್ಯಕ್ಷ ಆರ್.ವಿ. ಅಶೋಕ್ ಗೋಪನಹಾಳು ಆಗ್ರಹಿಸಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ 1 ಕೋಟಿಗೂ ಹೆಚ್ಚಿನ ಸಂಖ್ಯೆಯಲ್ಲಿರುವ ವೀರಶೈವ ಲಿಂಗಾಯತ ಸಮಾಜ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿಕೊಂಡು ಬಂದಿದೆ. ಮುಂಬರುವ ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಲಿಂಗಾಯತ ಮುಖಂಡರಿಗೆ ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ನಾಗರಾಜ್ ಸುಲ್ತಾನಿಮಠ, ಡೋಲಿ ಚಂದ್ರು, ನವೀನ್ ಹಾಸಬಾವಿ, ಮಹಂತೇಶ್ ಕರಡಗಿ, ಬಕೇಶ್ ಅಭಿಕಾಟನ್, ಶಂಕರಣ್ಣ ಹಿರೇಮೇಗಳಗೆರೆ ಸುದ್ದಿಗೋಷ್ಠಿಯಲ್ಲಿದ್ದರು. ಒಂದು 5-6 ತಿಂಗಳುಗಳಿಂದ ನಡೆದಂಥ ವಿಧಾನ ಪರಿಷತ್ ಚುನಾವಣೆ 4 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಒಂದೇ ಒಂದು ಸೀಟನ್ನು ನಮ್ಮ ವೀರಶೈವ ಲಿಂಗಾಯತರಿಗೆ ಯಾರಿಗೂ ಕೊಡಲ್ಲ ಈ ಕಾಂಗ್ರೆಸ್ನವರು. AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ, KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರಿಗೂ, ರಾಷ್ಟ್ರೀಯ ವೀರಶೈವ ಮಹಾಸಭಾಧ್ಯಕ್ಷರಾದಂಥ ಶಾಮನೂರು ಶಿವಶಂಕರಪ್ಪನವರಿಗೂ, ರಾಜ್ಯಾಧ್ಯಕ್ಷರಾದಂಥ ಶಂಕರ್ ಬಿದರಿ ಸಾಹೇಬರಿಗೂ, KPCC ಕಾರ್ಯಾಧ್ಯಕ್ಷರಾದಂಥ ವಿನಯ್ ಕುಲಕರ್ಣಿ ಅವರಿಗೂ ಮತ್ತು ನಮ್ಮ ಸಮುದಾಯದ ಎಲ್ಲ ಮಂತ್ರಿಗಳಿಗೂ ಮುಂಬರುವ ಕೆಲವೇ ದಿನಗಳಲ್ಲಿ ಒಂದು 15 ದಿವಸ ಆಗ್ಬೋದು, 20 ದಿವಸದೊಳಗೆ ಒಂದು ಚುನಾವಣೆ ನಡೆಯುತ್ತೆ, ವಿಧಾನ ಪರಿಷತ್ ಚುನಾವಣೆ. ಆ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಕಳೆದ ಬಾರಿ ನಮ್ಮ ಸಮುದಾಯಕ್ಕೆ ಒಂದೇ ಒಂದು ಸೀಟು ಕೊಡಲಿಲ್ಲ. ಅದಕ್ಕೆ ನಾವು ಈಗ ನಿಮಗೇನು ಒತ್ತಾಯ ಮಾಡ್ತಿದ್ದೀವಿ, ಏನು ಮನವಿ ಮಾಡ್ತಿದ್ವಿ ಅಂದರೆ 4ಕ್ಕೂ 4 ಸೀಟನ್ನು ನಮ್ಮ ಸಮುದಾಯಕ್ಕೆ ಕೊಡ್ರಿ. ಕಳೆದ ಬಾರಿ ನಮಗೆ ಕೊಟ್ಟಿಲ್ಲ, ನಮಗೆ ಅನ್ಯಾಯ ಆಗೈತಿ, ಅದಕ್ಕೆ ನಮಗೆ ಕೊಡ್ರಿ ಅಂತೇಳಿ ನಾವು ಮನವಿ ಮಾಡ್ತಿದ್ದೀವಿ. ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಂತ ಒಂದು ನಿಗಮ ಮಾಡಿದ್ದಾರೆ. ಆ ನಿಗಮದಲ್ಲಿ ಇವತ್ತು 5 ಕೋಟಿ 10 ಕೋಟಿನೂ ದುಡ್ಡು ಅನುದಾನ ಬಿಡುಗಡೆ ಮಾಡಿಲ್ಲ. ಈಗ 2 ಕೋಟಿ ಸಂಖ್ಯೆಗಿಂತ ಹೆಚ್ಚು ಇರುವಂಥ ವೀರಶೈವ ಲಿಂಗಾಯತರಿಗೆ ಸ್ವಯಂ ಉದ್ಯೋಗ ಇರ್ಬೋದು, ಗಂಗಾ ಕಲ್ಯಾಣ ಅಂತೇಳಿ ಈ ಬಡ ರೈತರಿಗೆ ಬೋರಿನ ವ್ಯವಸ್ಥೆ ಇರ್ಬೋದು, ಯಾವುದನ್ನು ಈ ಸರ್ಕಾರ ಕಲ್ಪಿಸ್ತಾ ಇಲ್ಲ. ಅದೇ ಆ ವೀರಶೈವ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಬಂದರೆ ನಮ್ಮ ಸಮುದಾಯದವ್ರಿಗೆ ಏನಾದ್ರೂ ಅವರಿಗೆ ನ್ಯಾಯ ಸಿಗ್ತದೆ. ಒಂದು ಬೋರ್ ಆಗುತ್ತೆ, ಒಂದು ಸ್ವಯಂ ಉದ್ಯೋಗ ಆಗುತ್ತೆ, ಒಂದು ಯಾರೋ ಬಡ ನಮ್ಮ ಮಹಿಳೆಯರು ಒಂದು ರೊಟ್ಟಿ ಕಾರ್ಖಾನೆ ಅಂತ ಮಾಡ್ತಾರೆ, ಒಂದು ಅಂಗಡಿ ಮಾಡ್ಕೊಂತಾರೆ, ಒಂದು ಕಿರಾಣಿ ಅಂಗಡಿ ಮಾಡ್ತಾರೆ. ಈ ರೀತಿಯಾಗಿ ಏನಾದರೂ ಒಂದು ಅನುಕೂಲಗಳು ಆಗುತ್ತೆ. ಆದರೆ ಹೆಸರಿಗೆ ಮಾತ್ರ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಇದರೊಳಗೆ ಏನೇನು ತಿರುಳೇ ಇಲ್ಲ, ಅಲ್ಲಿ ಹಣನೇ ಇಲ್ಲ ಅಂದಮೇಲೆ ಸುಮ್ಮನೆ ಅದಕ್ಕೊಂದು ನಿಗಮ ಮಾಡೋದು, ಅದಕ್ಕೊಬ್ಬರು ಅಧ್ಯಕ್ಷರು ಕುಣಿಸೋದು. ಈಗ ನಮಗೆ ವೀರಶೈವ ಲಿಂಗಾಯತರಿಗೆ ಮುಗಿ ತುಪ್ಪ ಅಂತ ಹಚ್ಚುವಂಥ ಕೆಲಸ ಇದೆ. ಅದಕ್ಕೆ ಈ ವೇದಿಕೆ ಮುಖಾಂತರ ಒತ್ತಾಯನೂ ಮಾಡ್ತಿದ್ದೀವಿ, ಮನವಿ ಮಾಡ್ತಿದ್ದೀವಿ.